36 TMC ನೀರನ್ನು ಜಿಲ್ಲಾಧಿಕಾರಿಗಳ ಬೆಳಿಗ್ಗೆ ಮಾತಾಡ್ತಾರೆ 36 ಕಡಿಮೆ ಹೇಳಿರ್ಬೋದು ಜಿಲ್ಲಾಧಿಕಾರಿಗಳು. ವಿಷಯ ಏನಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀರಾಮುಲು ಅವರು ಹೇಳಿದಾಗೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇದ್ದಿದೆ. ಇವತ್ತು ಒಂದು ವಾರ ಆಯಿತು, ಒಂದೇ ಒಂದು ದಿನ ಬೆಳಿಗ್ಗೆ ಬಂದು ಒಂದು ICC ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ನೀರಿದೆ ಅದನ್ನು ಯಾವ ರೀತಿ ಪ್ಲಾನ್ ಮಾಡಬೇಕು ಮತ್ತು ವಿಶೇಷವಾಗಿ ರಾಮುಲು ಅವರು ಹೇಳಿದಾಗೆ ಈ ಭಾಗದಲ್ಲಿ ಜನರಿಗೆ ಇವತ್ತು ನಮ್ಮ 4 ಜಿಲ್ಲೆಗಳಿಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಈ 4 ಜಿಲ್ಲೆಗಳ ಜೀವನಾಡಿ ಇದೆ. ಇವತ್ತು ಕುಡಿಯೋ ನೀರಿಗೆ ಇವತ್ತು ಒಂದು ವ್ಯವಸ್ಥೆ ಆಗಿದ್ರು ಕೂಡ ಸೈಮಲ್ಟೇನಿಯಸ್ ಆಗಿ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರದಲ್ಲಾಗಿರ್ಬೋದು, ಬೊಮ್ಮಾಯಿಯವರಾಗಿರ್ಬೋದು, ಒಟ್ಟಾರೆ ಬಿಜೆಪಿ ಸರ್ಕಾರಗಳಲ್ಲಿ 25 TMC ನೀರು ಇದ್ದಾಗಲೂ ಕೂಡ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ನೀರು ಬಿಟ್ಟಿರುವಂಥ ಉದಾಹರಣೆಗಳಿದೆ. ಇವತ್ತು 37-38 TMC ಇದೆ, ಜೊತೆಗೆ 1500 ಕ್ಯೂಸೆಕ್ಸ್ ಇನ್ಫ್ಲೋ 15,000 ಇನ್ಫ್ಲೋ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ರೈತರಿಗೆ ತುಂಬ ಅತಿ ಸುಲಲಿತವಾಗಿ ನೀರನ್ನು ಬಿಡುವಂಥ ಕೆಲಸ ಮಾಡಿ ಈ ರೀತಿಯಲ್ಲಿ ಇವತ್ತೇನು ರೈತರೆಲ್ಲರೂ ಕೂಡ ಇವತ್ತು ಮನೆ ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ, ಬೈಕ್ಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಇವತ್ತು ಏನು ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ, ಇದನ್ನ ಇವತ್ತು ಈ ರಾಜ್ಯ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಮಂತ್ರಿಮಂಡಲ ರಚನೆಗಾಗಿ 7 ದಿನಗಳ ಕಾಲ ಅವರಲ್ಲಿ ಕೂತಿದ್ದಾರೆ. ರೈತರ ಕಣ್ಣೀರನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ. DK ಶಿವಕುಮಾರ್ ಅವರು ಇದನ್ನು ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಇವತ್ತು ಸನ್ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು ಸನ್ಮಾನ್ಯ ಸಿದ್ದರಾಮೇಗೌಡರು, ಡಾಕ್ಟರ್ ಬಸವರಾಜ್ ಅವರು, ಪರಣ್ಣಮನವಳ್ಳ ಅವರು, ವಿರೂಪಾಕ್ಷಪ್ಪ ತಿಮ್ನಾಳು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವ ಪಕ್ಷದ ಜನರಲ್ ಸೆಕ್ರೆಟರಿ ರವಿಕುಮಾರ್ ಅವರು, ಶರಣು ತಳಿಕೆರೆ ಅವರು ಮತ್ತು ಸಾಕಷ್ಟು ನಮ್ಮ ಹೇಮಲತಾ ನಾಯ್ಕ ಸಹೋದರಿ ಗಿರೇಗೌಡರು ಎಲ್ಲ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಇಲ್ಲಿಂದ ಟ್ರ್ಯಾಕ್ಟರ್, ಬೈಕ್ ಮೂಲಕ ಹಿತ್ನಾಳ್ವರೆಗೆ ಹೋಗಿ ಹಿತ್ನಾಳಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಇವತ್ತು ಕಾಡ ಕಚೇರಿಗೆ ನಾವು ಹೋಗ್ತಾ ಇದ್ದೀವಿ. ನಾವಲ್ಲಿಗೆ ತಲುಪೋದ್ರೊಳಗಡೆ ನೀವೇನಾದರೂ ನೀರು ಬಿಟ್ಟರೆ ನಾವು ಪಾದಯಾತ್ರೆ ಕೂಡ ನಾವು ಡ್ರಾಪ್ ಮಾಡ್ಕೊಳ್ತೀವಿ. ಸಾಕಷ್ಟು ವಿಷಯವನ್ನು ಈಗ ಆಲ್ರೆಡಿ ಹೇಳಿದ್ದಾರೆ. ಇವತ್ತಿನ ಹೋರಾಟಕ್ಕೆ ನಮ್ಮ ಡಾಕ್ಟರ್ ಬಸವರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ನವೀನ್ ಅವರು, ನಮ್ಮ ಪರಣ್ಣ ಅವರು, ನಮ್ಮ ಶಿವರಾಮೇಗೌಡರು, ಹೇಮಲತಾ ನಾಯಕರು ನಾವೆಲ್ಲರೂ ಬಂದಿದ್ದೀವಿ. ಮುಖ್ಯವಾಗಿರೋ ಉದ್ದೇಶ ಈಗ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ನೀವೇನು ಹೇಳಿದ್ರಿ? ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ, ನಮ್ಮ ಮಣ್ಣು ನಮ್ಮ ಹಕ್ಕು ಅಂತ ಹೇಳಿದ್ರಿ. ನೀವು ಹಂಗಂದ ಮೇಲೆ ರೈತರಿಗೆ ನೀರೇ ಕೊಡಲ್ಲ ಅಂತಂದ್ರೆ ಹೆಂಗೆ? ರೈತರು ಬದುಕಬೇಕು ಹೆಂಗೆ? ಈಗ ನೋಡಿ, ನಿಮ್ಮ ತಪ್ಪಿನಿಂದ ಗೇಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ನೀರನ್ನು ಎಷ್ಟು ಸುಮಾರು 40 TMC ನೀರನ್ನು ಹರಿಬಿಟ್ಟು ಖಾಲಿ ಮಾಡಿದೆ. ಈಗ 36-37 TMC ಮಧ್ಯದಲ್ಲಿ ನೀರಿದೆ. ನೀರು ಕೊಡೋಕ್ಕೇನು ಸಮಸ್ಯೆ? ನೀವು ವೈಜ್ಞಾನಿಕವಾಗಿಯೇ ನೋಡಿ. ಈಗ ರೈತರು ಈಗ ಆಲ್ರೆಡಿ 2 ಬೆಳೆಯನ್ನು ಕಳ್ಕೊಂಡಿದ್ದಾರೆ. ಈಗ ಇಡೀ ರಾಜ್ಯಾದ್ಯಂತ ನೀರಿಲ್ಲದೆ ಇರೋ ಡ್ಯಾಮ್ಗಳು ಸಾಕಷ್ಟಿದಾವೆ. ಸ್ವಲ್ಪ ನೀರಿರೋ ಡ್ಯಾಮು ಅಂತ ಹೇಳಿದ್ರು ತುಂಗಭದ್ರಾ, ಕೃಷ್ಣ, ಆಲ್ಮಟ್ಟಿ. ಇಲ್ಲಿ ರೈತರಿಗೂ ಸ್ವಲ್ಪ ಬೆಳೆ ಬೆಳ್ಕೊಳ್ಳಕ್ಕೆ ನೀರು ಕೊಡಲ್ಲ, ಕುಡಿಯಕ್ಕೆ ನೀರು ಕೊಡಲ್ಲ, ನೀರು ಕಾಲುವೆಗಳಿಗೆ ಬಿಡಲೇಬೇಡಿ ಅಂದರೆ ದನಕರುಗಳ ಪರಿಸ್ಥಿತಿ ಏನಾಗುತ್ತೆ, ರೈತರ ಪರಿಸ್ಥಿತಿ ಏನಾಗುತ್ತೆ? ಏನಾದ್ರು ಯೋಚನೆ ಮಾಡಿದಾರಾ ಮುಖ್ಯಮಂತ್ರಿಗಳು? ಏನಾದ್ರು ಯೋಚನೆ ಮಾಡಿದ್ಯಾ ಸರ್ಕಾರ? ರೈತರು ಅಂದ್ರೆ ನೀರೇ ಜೀವನ. ನೀರಿಲ್ದ ಇದ್ರೆ ಅವ್ರ ಜೀವನ ಇಲ್ಲ, ಮುಗಿದೋಯ್ತು, ಸತ್ತಂಗೆ. ಹಾಗಾಗಿ ನಾವು ಆಗ್ರಹ ಪಡಿಸ್ತೇವೆ. ಈ ಪಾದಯಾತ್ರೆ ನಾವು